ನಮಸ್ಕಾರ ಬಂಧುಗಳೇ, ನಾನು ಪಿರಿಯಾಪಟ್ಟಣ ತಾಲೂಕು ಸರ್ಕಾರಿ ಪ್ರೌಢಶಾಲೆ ಕುಮಲಾಪುರದಲ್ಲಿದ್ದೀನಿ. ಏನು ವಿಷಯ ಅಂತಂತಂದರೆ, ಏನು ಪಿ ಡಿ ಒಗಳಿಗೆ ಅನುದಾನ ಬರುತ್ತೆ, ಎಲ್ಲ ಬರುತ್ತೆ. ಇದು ಸರ್ಕಾರಿ ಹೈಸ್ಕೂಲ್ ಬರುತ್ತೆ, ಆಯಿತಾ. ಹೈಸ್ಕೂಲು ಈ ಸೈಡಲ್ಲಿ ಡ್ರೈನೇಜ್ ನೋಡಿದ್ರೆ, ವ್ಯವಸ್ಥೆ ನೋಡಿದ್ರೆ ಮಕ್ಕಳಿಗೆ ರೋಗ ರುಜಿನಗಳು ಬಂದರೆ ಯಾರು ಇದಕ್ಕೆಲ್ಲ ಹೊಣೆ? ಇಲ್ಲಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಮಾಡೋಕ್ಕೆ ಅಂತ ಬಂದಿರತಕ್ಕಂಥ ಪಿ ಡಿ ಒ ಇರ್ಬೋದು, ಇಲ್ಲಿ ಗ್ರಾಮಾಭಿವೃದ್ಧಿಗೆ ಅಂತ ನಿಂತಿರ್ತಕ್ಕಂಥ ಏನು ಅಧ್ಯಕ್ಷಗಳಿರ್ಬೋದು, ಮತ್ತು ಪಂಚಾಯಿತಿ ಏನು ಕಾರ್ಯಕರ್ತರುಗಳಿರ್ಬೋದು, ಯಾಕೆ ಈ ಥರ ಮಾಡ್ತೀರಾ? ನಿಮಗೆಲ್ಲ ಗೊತ್ತಾಗಲ್ವ? ಹೋಗಲಿ, ಶಾಲೆ ಪಕ್ಕದಲ್ಲಿ ಈ ಥರ ಡ್ರೈನೇಜ್ ಇಟ್ಕೊಂಡು ಡ್ರೈನೇಜ್ ಫುಲ್ಲು ತುಂಬೋಗೈತೆ. ಒಂದು ಚೂರು ನೀರು ಆ ಕಡೆ ಹೋಗಲ್ಲ, ಗಬ್ಬು ವಾಸನೆ ಬರುತ್ತೆ. ಒಂದು ಮೇಂಟೆನೆನ್ಸ್ ಮಾಡೋಕ್ಕೆ ಬರಲ್ವಾ? ಇಲ್ಲಿನ ಪಂಚಾಯತಿ ಪಿ ಡಿ ಒಗೆ ಗಮನಕ್ಕೆ ಬಂದಿಲ್ವ ಇವ್ಯಾವುವೇ? ಇಲ್ಲ ಕುಮಲಾಪುರಕ್ಕೆ ಸ್ವಚ್ಛತೆಗೋಸ್ಕರ ಅನುದಾನಗಳು ಬರ್ತಾ ಇಲ್ವಾ? ಸ್ವಚ್ಛತೆಗೆ ಅಂತಂದ್ಬಿಟ್ಟು ಯಾವುದೇ ಅನುದಾನ ಬಂದಿಲ್ವಾ? ಇಲ್ಲ ಬಂದಿರೋ ದುಡ್ಡನ್ನ ಏನಾರು ಇವರೇ ಗುಳುಮ್ಸೋಹ ಮಾಡ್ತಿದ್ದಾರಾ? ಡ್ರೈನೇಜ್ ಎಷ್ಟಿದೆ, ಒಂದು ಡ್ರಾಪು ನೀರು ಆಚೆ ಹೋಗಿಲ್ವಲ್ಲ. ಮತ್ತು ಸ್ವಚ್ಛತೆಗೆ ಅಂತ ಬಂದಿದ್ದ ದುಡ್ಡನ್ನು ಏನು ಮಾಡಿದ್ದಾರೆ ಇವರು? ಇದು ಕುಮಲಾಪುರ ಪ್ರೌಢಶಾಲೆ ಸ್ಕೂಲ್ ಪಕ್ಕದಲ್ಲಿರ್ತಕ್ಕಂಥ ರೋಡು. ನೋಡಿ, ಒಂದು ಚೂರು ನೀಟ್ನೆಸ್ ಇಲ್ಲ. ನೀರೆಲ್ಲ ತುಂಬಿಕೊಂಡು ಎಷ್ಟು ವರ್ಷ ಆಯಿತು ಈ ನೀರು ಇಲ್ಲಿಂದ ಆಚೆಗೆ ಹೋಗಿಲ್ಲ, ಕೊಳ್ತು ನಾರ್ತೈತೆ. ನೋಡೋಣ, ಇಲ್ಲಿ ಪಿ ಡಿ ಒಗೆ ಮಾತಾಡ್ತೀನಿ ನಾನು ಒಂದ್ಸರಿ. ಅಲ್ಲಿ ಹೇಳಬೇಕಲ್ವ ಸರ್, ಇಲ್ಲಿ ಮೆಂಬರ್ ಯಾರು ಇಲ್ವಾ? ಅಲ್ಲಿ ಪಿ ಡಿ ಅವ್ರಿಗೆ ಹೇಳ್ಬೇಕಲ್ವಾ? ಸಾಲದಕ್ಕಿದು ಸ್ಕೂಲ್ ಬೇರೆ. ನೋಡೋಣ, ಇಲ್ಲ ನಾನು ಹೋಗ್ತೀನಿ ಇವಾಗ, ಪಿ ಡಿ ಒಗೆ ಗಮನಕ್ಕೆ ತರ್ತೀನಿ, ಆಯಿತಾ? ಏನು ಎಂಥ ಜನಗಳಾದ್ರೂ ಅಲ್ಲ, ಇದು ಎಷ್ಟು ವರ್ಷದಿಂದ ಬಿದ್ದೈತೆ ನೋಡಿ, ಇಲ್ಲಿ ನೀರು ಸ್ಮೆಲ್ ಬರ್ತೈತೆ. ಸ್ಕೂಲ್ ಬೇರೆ ಆಯಿತಾ? ಅಷ್ಟು ಅವ್ರಿಗೆ ಇಷ್ಟೊಂದು ಕೇರ್ಲೆಸ್ ಅಂತಂದರೆ ಮತ್ತೆ ಏನು ಈ ಕುಮಲಾಪುರಕ್ಕೆ ಗ್ರಾಮಾಭಿವೃದ್ಧಿಗೆ ಯಾವುದು ಅನುದಾನಗಳು ಬಂದಿಲ್ವಾ? ಮತ್ತೆ ಕೇಳಬೇಕಲ್ವ ಇವರು? ನಾನು ಪಿ ಡಿ ಅವ್ರು ಕೇಳ್ತಾ ಇರೋದು ಈ ಮುಖಾಂತರ ಏನಂತಂದರೆ, ಪಂಚಾಯತಿಗೆ ಏನೂ ಅನುದಾನ ಬರ್ತಿಲ್ವಾ ಸರ್? ಸುಮ್ಮನಿರಿ ಸರ್, ಒಂದು ನಿಮಿಷ ಲೈವಲ್ಲಿ ಇರೋಣ. ಪಂಚಾಯತಿಗೆ ಇಲ್ಲಿ ಏನೂ ಅನುದಾನ ಬರ್ತಿಲ್ವಾ? ಇದೇನಿದು? ಕೇಳಿ ಸರ್, ಪಿ ಡಿ ಅವ್ರು ಇಲ್ವಾ? ಅವರು ಇಲ್ವಾ? ಸ್ಟಾಫ್ ಒಬ್ಬರು ಇಲ್ವಾ? ನೀವು ಯಾರು ಅಧ್ಯಕ್ಷರು? ಈಗ ಆಡಳಿತಾಧಿಕಾರಿನಾ? ಅಧ್ಯಕ್ಷ ಇಲ್ವಾ? ಆಗ ಪಿ ಡಿ ಅವರ ಗಮನಕ್ಕೆ ಎಲ್ಲ ಬರೋದು. ಆಡಳಿತಾಧಿಕಾರಿ ಪಿ ಡಿ ಒ ಸ್ಟಾಫ್ ಇವ್ರೇನಾ? ಫೋನ್ ಮಾಡ್ತಾರೆ. ಇಲ್ಲಿ ನಿಮಗೆ ಸ್ಕೂಲ್ ಹತ್ರ ಇದಕ್ಕೆ ಸ್ವಚ್ಛತೆದು ನಿಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರಂತಲ್ಲ, ಯಾಕೆ ಕ್ಲೀನೇ ಮಾಡಿಲ್ಲ? ಹೇಳಿದ್ದೀರ ಅದಕ್ಕೆ ಕಾಂಟ್ರಾಕ್ಟ್ ಹೇಳಿದ್ರೆ. ಯಾರು? ನಿಮ್ಮ ಪಿ ಡಿ ಅವ್ರ ನಂಬರ್ ಕೊಡಿ. 66 ಒಂದು ನಿಮಿಷ. ಆಯ್ತಾ? ಬಂಧುಗಳೇ ನಮಸ್ಕಾರ. ಏನಂತಂದರೆ, ಇವತ್ತೇನು ಕುಮಲಾಪುರ ಪ್ರೌಢಶಾಲೆ ಹತ್ರ ಏನು ಡ್ರೈನೇಜಲ್ಲಿ ಎಲ್ಲ ತುಂಬಿಕೊಂಡಿತ್ತು. ಸೊ ಆ ವಿಷಯವಾಗಿ ಕುಮಲಾಪುರ ಗ್ರಾಮಾಭಿವೃದ್ಧಿ ಪಿ ಡಿ ಅವ್ರ ಹತ್ರ, ಅವ್ರ ಹೆಸರು ಸರ್? ಪಿ ಡಿ ಅವ್ರ ಹೆಸರು ಅವಿನಾಶ್ ಸರ್ ಹತ್ರ ಮಾತಾಡಿದ್ದೀನಿ. ಅವ್ರು ಹೇಳ್ತಿರೋದೇನಂತಂದರೆ, 400 ಮೀಟ್ರಿಗೆ ಏನೋ ಡ್ರೈನೇಜ್ ಸ್ಟಾರ್ಟ್ ಆಗಿದೆ, 3 ಲಕ್ಷ ಅನುದಾನ ಕೂಡ ಬಂದಿದೆ. ಬಟ್ ಜನರು ಈ ಸೈಡ್ ಮಾಡಿ ಆ ಸೈಡ್ ಮಾಡಿ ಅಂತ ಹೇಳ್ತಿದ್ದಾರೆ. ಅದರಿಂದ ಅದನ್ನು ಅಲ್ಲಿಗೆ ತಾತ್ಕಾಲಿಕವಾಗಿ ನಿಲ್ಲಿಸಿದ್ದೀವಿ ಅಂತ ಹೇಳ್ತಿದ್ದಾರೆ. ಬಟ್ ಅದು ಜನರದುಗಿಂತ ಸೆಕೆಂಡ್ರಿ. ಫಸ್ಟ್ ಆಫ್ ಆಲ್ ನಮಗೆ ಶಾಲಾ ಮಕ್ಕಳ ಒಂದು ಗಮನ ಇಟ್ಕೊಂಡು ದಯವಿಟ್ಟು ಆ ಜಾಗದಲ್ಲಿ ಇರ್ತಕ್ಕಂಥ ಏನು ಕೊಜ್ಜೆ ಇದೆ, ಏನು ಡ್ರೈನೇಜ್ ಬ್ಲಾಕ್ ಆಗಿದೆ, ಅದನ್ನು ನೀರು ಹೋಗೋದಕ್ಕೆ ಸರಿಯಾದ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಿಕೊಡಿ. ಈಗ ತಾತ್ಕಾಲಿಕವಾದರೂ ಅದನ್ನು ಕ್ಲೀನ್ ಮಾಡಿಕೊಡಿ ಅಂತ ಹೇಳಿದ್ದೀನಿ. ಸೊ ಅವರು ಒಪ್ಕೊಂಡಿದ್ದಾರೆ, ಅವಿನಾಶ್ ಸರು. ಮಾಡಿಕೊಡ್ತೀನಿ, ಇನ್ನು 2 ದಿನದಲ್ಲಿ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಓಕೆ, ಥ್ಯಾಂಕ್ ಯು ಸರ್.